ಬುಲೆಟ್ ಮೈ ಬಂದಿದೆ ಈಸಿ ಬಿಡ ಈಸಿ ನಮ್ಮ ಅಭಿಪ್ರಾಯ ಏನಂದರೆ ನಾವು ಇದು ತುಂಬ ಯೂತ್ಸು 4 ವರ್ಷಗಳಿಂದ ಸತತವಾಗಿ ಏನು ಗಲಾಟೆ ಮತ್ತೊಂದು ಏನೂ ಇಲ್ದಿರ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಬರ್ತಾಯಿದ್ದಾರೆ. ನಮಗೂ ಒಂದು ಸಹಕಾರ ಕೊಡಿ ಅಂತ ಕೇಳಿದ್ರು. ನಮ್ಮ ಕೈಲಾಗಿದ್ದು ನಾವು ಏನು ಮಾಡ್ತಿದ್ದೀವಿ ಮಾಡಿದ್ದೀವಿ. ಯೂತ್ಸ್ಗೆ ಒಳ್ಳೆಯದಾಗಲಿ, ಇದೇ ರೀತಿ ಇನ್ನೂ 100 ವರ್ಷ ನಡೆಸ್ಕೊಂಡೋಗಿ ಒಳ್ಳೆ ನಮ್ಮ ಮಕ್ಕಳು ಮರಿ ಮಕ್ಕಳು ಆಡೋ ಥರ ಆಗಿ ಇವ್ರದ್ದೇ ಒಂದು ಕಾನ್ಸೆಪ್ಟಾಗಿ ಹೋಗಲಿ ಅಂತ ನಮ್ಮ ಆಶಯ. ತಮ್ಮ ಹೆಸರು ಸರ್? ನವೀನ್ ಅಂತ. ಏನಾಗಿದ್ದೀರಿ ಸರ್ ಇಲ್ಲಿ? ನಾವು ಬೆಸ್ಕಾಂ ಕಾಂಟ್ರಾಕ್ಟರ್ ಆಗಿದ್ದೀವಿ ಸರ್. ಇದು ನಾವು ಹೆಚ್ಚು ಕಮ್ಮಿ ಒಂದು 5 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ. ಇದು ಮಹಾಶಿವರಾತ್ರಿ ಹಬ್ಬದ ದಿನ ಒಂದೊಂದು ಬೆಳಗಿನ ಪಂದ್ಯಾವಳಿ ಆಟನ ನಾವು ಪ್ರತಿ ವರ್ಷವೂ ನಡೆಸ್ಕೊಂಬರ್ತಾಯಿದ್ದೀವಿ. ನಮ್ಮೂರು ಗ್ರಾಮದವರೆಲ್ಲ ಸೇರಿ ಸುಮಾರು ಒಂದು 6 ತಂಡಗಳು ಸೇರಿ ನಾವು ಇದನ್ನು ನಡೆಸ್ಕೊಂಬರ್ತಾಯಿದ್ದೀವಿ. ಇವತ್ತು ರಾತ್ರಿನೂ ಕಂಟಿನ್ಯೂ ಆಗುತ್ತೆ. ನೈಟೆಲ್ಲನೂ ಫುಲ್ಲು ನಾವು ಈ ಜಾಗರಣೆ ಪ್ರಯುಕ್ತ, ಮಹಾಶಿವರಾತ್ರಿ ಜಾಗರಣೆ ಪ್ರಯುಕ್ತ ನಾವು ಇದನ್ನು ಪ್ರತಿ ವರ್ಷವೂ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಏನೇನು ವ್ಯವಸ್ಥೆ ಮಾಡಿದ್ರಿ ಅವರಿಗೆ? ಹುಡುಗರಿಗೆ ಬೆಳಗ್ಗೆ ಟಿಫನ್ ವ್ಯವಸ್ಥೆ ಇದೆ, ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ, ರಾತ್ರಿನೂ ಊಟದ ವ್ಯವಸ್ಥೆ ಇದೆ, ಮತ್ತು ಎಲ್ಲ ರೀತಿಯೂ ಸೌಕರ್ಯ ಇದೆ. ಈ ಆಟ ಆಡೋರಿಗೆ ಮತ್ತು ಪ್ರೇಕ್ಷಕರಿಗೆ ಎಲ್ಲರಿಗೂ ಯಾವುದೇ ಸಹಕಾರ ಇದ್ರೂ ಎಲ್ಲ ಸಹಕಾರ ಮಾಡ್ತಾಯಿದ್ದೀವಿ. ಸರಿ, ಎಲ್ಲರೂ ಊರಿನ ಗ್ರಾಮಸ್ಥರು, ದೊಡ್ಡವರು, ಹಿರಿಯರು, ಮುಖಂಡರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಇದನ್ನು ನಾವು ಈ ಪಂದ್ಯಾವಳಿ ನಡೆಸ್ತಾ ಇರೋದು. ಎಷ್ಟು ಟೀಮ್ ಬಂದಿದೆ ಸರ್? ಈಗ 6 ಟೀಮ್ ಬಂದಿದೆ ಸರ್. 2220 ಪ್ರೈಸ್ ಮನಿ ಬಂದು 22,222 ರೂಪಾಯಿ ಇಟ್ಟಿದ್ದೀವಿ ಫಸ್ಟ್ ಪ್ಲೇಸು. ಸೆಕೆಂಡ್ ಪ್ಲೇಸ್ ಬಂದು 11,111 ರೂಪಾಯಿ. ಥರ್ಡ್ ಪ್ಲೇಸ್ ಬಂದು 7,777 ರೂಪಾಯಿ ಇಟ್ಟಿದ್ದೀವಿ. ಟ್ರೋಫಿ ಅದು ಮತ್ತು ಆಕರ್ಷಕ ಟ್ರೋಫಿ ಸಹ ಇದೆ. ಫಸ್ಟ್ ಪ್ಲೇಸು, ಸೆಕೆಂಡ್ ಪ್ಲೇಸು, ಥರ್ಡ್ ಪ್ಲೇಸ್ಗೆ. ಮತ್ತು ಬೆಸ್ಟ್ ಅಟ್ಯಾಕರು ಅವೆಲ್ಲ ಇದೆ. ಏನೇನಿದೆಯೋ ಅವೆಲ್ಲ ಕೊಡ್ತೀವಿ. ಬ್ಲ್ಯಾಕರ್ಗೆ, ಸೆಟ್ಟರ್ಗೆ ಅವೆಲ್ಲ ಅದು ಪ್ರತಿ ವರ್ಷವೂ ಅದು ಇರುತ್ತೆ. ಇದು ಊರಿನ ಹಿರಿಯರು ಮಾಡೋದಕ್ಕಿಂತ ಯೂತ್ಸ್ ಮಾಡ್ತಾಯಿರೋದು ಇದು ಟ್ರೋಫಿ. ಏಕೆಂದರೆ ಯೂತ್ಸು 4 ವರ್ಷದಿಂದ ಮಾಡ್ತಾಯಿರೋದು ಇದು. ಯಾಕೆಂದರೆ ಇದು ಇರೋರೆಲ್ಲ ಯೂತ್ಸೇ. ಹಿರಿಯರು ಜೊತೆಲಿ ಇರ್ತಾರೆ ಹೊರತು ಯುವಕರೇ ಬಂದು ಇಂಟರ್ವ್ಯೂವರೆಗೆ ಅವರೇ ಮಾಡ್ತಾರೆ ಇದನ್ನು. ಅದಕ್ಕೋಸ್ಕರ ಟೂರ್ನಿ ಸಕ್ಸಸ್ ಆಗ್ತಾಗಿದೆ ಅಷ್ಟೇ. ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಹಿರಿಯರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೀನಿಯರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಲೋಕೇಶ್